ಭಾಗ್ಯ ಸರ್ ನನ್ನ ಹೆಸರು. ನನ್ನ ಎಕ್ಸ್ ರೂಮೇಟ್. ನನಗೆ ನೀರು ಕುಡಿಯೋಕ್ಕೆ ಊಟ ಸೆಟ್ ಆಗಿದ್ದಿಲ್ಲ. ನಾನು ವಾಣಿ ಅಂತ ಹೇಳಿ ಬೇರೆ ರೂಮ್ಗೆ ಹೋಗಿ ಶಿಫ್ಟ್ ಆಗಿದ್ವಿ ಸರ್. ಇವತ್ತು ಕರೆಸಿ ಏನಕ್ಕೆ ಶಿಫ್ಟ್ ಆಗಿದೆ, ಏನಕ್ಕೆ ಹಂಗೆ ಹಿಂಗೆ ಅಂತ ನಮ್ಮನ್ನು ಕೇಳ್ತಿದ್ದಾರೆ ಸರ್. ಬಟ್ ಅವ್ರೇನೋ ಪೇರೆಂಟ್ಸ್ ಹೇಳಿದ್ರಂತೆ ಸರ್, ಕಾಲ್ ಮಾಡಿ ಹೇಳಿದ್ರಂತ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ನಮ್ಮನ್ನ ಯಾಕೆ ಕರೆಸಿ ಮಾತಾಡ್ಸ್ಬೇಕು ಸರ್? ಮೊನ್ನೆ ಹೋಗಿದ್ದು ಸರ್ ನಮ್ಮ ಹಾಸ್ಟೆಲ್ಗೆ, ಏನೋ ಥಿಂಗ್ಸ್ ಇತ್ತು ಅಂತ ತರಕ್ಕೆ. ಏನಕ್ಕೆ ಹೋಗಿದ್ದೆ ಹಾಸ್ಟೆಲ್ಗೆ ಹಂಗಿಂಗ್ ಅಂತ ಕೇಳ್ತಾರೆ ಸರ್. ನಮ್ಮ ಥಿಂಗ್ಸ್ ನನ್ ಕಾಲ್ ಮಾಡಿ ಹೇಳಿದ್ರು ಸರ್, ಹಿಂಗೆ ನಿಮ್ಮ ರೂಮೇಟು ಎಕ್ಸ್ ರೂಮೇಟು ಸೂಸೈಡ್ ಅಟೆಂಪ್ಟ್ ಕಾರಣ ಗೊತ್ತಿಲ್ಲ ಸರ್. ಬಟ್ ಎಲ್ಲರ ಜೊತೆ ಚೆನ್ನಾಗಿರೋದು, ಪರ್ಸನಲ್ ಎಲ್ಲ ಏನು ಶೇರ್ ಮಾಡ್ತಾರೆ ಅವರು ನಮ್ಮ ಮೇಲೆಲ್ಲ. ಮನೇಲೆಲ್ಲ ಚೆನ್ನಾಗೇ ನೋಡ್ಕೊಂತಿದ್ರು ಸರ್. ಬಟ್ ಪರ್ಸನಲ್ ಪ್ರಾಬ್ಲಮ್ಸ್ ಏನು ಹೇಳಿಲ್ಲ ಸರ್. ಅವಳು ಚೆನ್ನಾಗೇ ಇದ್ಲು. ಯಾರು ಇಲ್ಲ ಸರ್. ಏನು ವಾರ್ಡನ್ ಯಾರು ಇದ್ರೆ ಸೇವ್ ಮಾಡ್ಬೋದಾಗಿತ್ತಲ್ಲ ಸರ್ ಅವಳನ್ನ. ನಾನು ಅದ್ರ ಸಂಬಂಧ ನಾವು ಪ್ರತಿಭಟನೆ ಮಾಡ್ತಿರೋದು ಸರ್. ಇಲ್ಲಿ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್. ಇಲ್ಲ ಸರ್. ಈಗ ಕಾಲೇಜ್ನಲ್ಲಾಗ್ಲಿ ರೂಮ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆಕೆ ಯಾವ ರೀತಿ ಇರ್ತಾ ಇದ್ರು? ಚೆನ್ನಾಗೇ ಇರ್ತಿದ್ಲು ಸರ್. ಬೋಲ್ಡ್ ಆಗಿ ಚಿಲ್ ಆಗಿ ಚೆನ್ನಾಗೇ ಇರ್ತಿದ್ಲು ಸರ್. ಈಗ ರಾತ್ರಿ ವಾರ್ಡನ್ ಅಥವಾ ಯಾರು ಡ್ರೈವರ್ ಯಾರು ಇದ್ರೆ ಅಲ್ಲಿ ಯಾರೋ ನೋಡಿದ್ರು ಸರ್, ಆಕಿ ಕಾಲೇನೋ ಅಲ್ಲಾಡ್ತಿತ್ತಂತ. ಈ ಡೋರ್ ಓಪನ್ ಮಾಡಿ ಏನೋ ವಾರ್ಡನ್ ಆಂಬ್ಯುಲೆನ್ಸ್ ಏನೋ ಕರ್ಸಿದ್ರೆ ಬದುಕೋದಾಗಿತ್ತಲ್ಲ ಸರ್. ಅವಳ ಹೆಸರು ಹರ್ಷಿತಾ ಅಂತ. ಫಸ್ಟ್ ಇಯರ್ ಸೆಕೆಂಡ್ ಸೆಮ್ EC ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಿದ್ದಾಳೆ. ಸರ್. ನಿನ್ನೆ ಎಲ್ಲ ಚೆನ್ನಾಗೇ ಇದ್ಲು ಸರ್. ಅದ್ ಯಾಕೆ ಹಂಗ್ ಮಾಡ್ಕೊಂಡ್ಲೋ ಗೊತ್ತಿಲ್ಲ ಸರ್. ಈ ಇನ್ಸಿಡೆಂಟ್ ಆಗಿರೋದು ಅರೌಂಡ್ 9:30 ಇಂದ 10 ಒಳಗಡೆ. ಅವಳು ಹ್ಯಾಂಗ್ ಮಾಡ್ಕೊಂಡು ರೂಮಲ್ಲಿ ಇದ್ಲು ಸರ್. ಅವಳನ್ನ ರೂಮಲ್ಲಿ ಹೋಗಿ ನಾವು ನಾಕ್ ಮಾಡಿದ್ವಿ ಸರ್, ಓಪನ್ ಮಾಡಿಲ್ಲ. ಅವಳು ಒಬ್ಳೆ ಇದ್ದಾಳೆ, ಅವಳ ರೂಮೇಟ್ ವೆಕೇಟ್ ಆಗಿದ್ದಾಳೆ ಸರ್. ನಾಕ್ ಮಾಡಿದ್ವಿ, ಓಪನ್ ಮಾಡಿಲ್ಲ. ರೂಮ್ ಮುಂದೆಗಡೆ ಕಾಟ್ ಹಾಕಿ ಅಲ್ಲಿ ಮಿರರ್ ಅಲ್ಲಿ ನೋಡಿದ್ವಿ, ಹ್ಯಾಂಗ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು ಸರ್. ಅದಕ್ಕೆ ಬದುಕಿರ್ತಾಳೇನೋ ಅಂತ ಡೋರ್ ಓಪನ್ ಮಾಡಕ್ ಟ್ರೈ ಮಾಡಿದ್ವಿ. ಡೋರ್ ಓಪನ್ ಮಾಡಿದ್ವಿ ಸರ್. ಆದ್ರೆ ನಾವು ನಮ್ಮ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಇಲ್ಲ ಸರ್. ನಮ್ಗೆ ಏನಾದ್ರು ಆದ್ರೆ ಕರ್ಕೊಂಡು ಹೋಗಕ್ಕೆ ವೆಹಿಕಲ್ ವಿತ್ ಡ್ರೈವರ್ ಇಲ್ಲ ಸರ್. ವೆಹಿಕಲ್ ಅಥವಾ ಡ್ರೈವರ್ ಇಲ್ಲ ಸರ್. ಅದಕ್ಕೆ ನಾವು ಭಾರತಿ ಮ್ಯಾಮಿಗೆ ಕಾಲ್ ಮಾಡಿದ್ವಿ. ಭಾರತಿ ಮ್ಯಾಮ್ ಬಂದು HOD ತ್ರಿಬಲ್ ಡಿಪಾರ್ಟ್ಮೆಂಟ್ ಗೆ HOD ಸರ್. ಅವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ಹಾಸ್ಟೆಲ್ ಇನ್ಚಾರ್ಜ್ ಅವ್ರು ನೋಡ್ಕೊಂತಾರೆ ಸರ್ ಹಾಸ್ಟೆಲ್. ಅವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ಅರೌಂಡ್ 10:30 ಹಂಗ್ ಬಂದ್ರು ಸರ್. ಅದಾದ್ಮೇಲೆ ಪೊಲೀಸ್ ಅವ್ರು ಬಂದ್ರು ಸರ್. ಪೊಲೀಸ್ ಅವ್ರು ಬಂದಾಗ ವಾರ್ಡನ್ ಯಾರು ಅಂತ ಕೇಳಿದ್ರೆ ನಮ್ ಹಾಸ್ಟೆಲ್ ಕ್ಲೀನ್ ಮಾಡ್ತಾರಲ್ವಾ ಸರ್ ಆಯಾ, ಅವ್ರನ್ನ ವಾರ್ಡನ್ ಅಂತ ತೋರಿಸ್ತಿದ್ದಾರೆ ಸರ್. ನಮ್ ಹಾಸ್ಟೆಲ್ ಅಲ್ಲಿ ವಾರ್ಡನ್ನೇ ಇಲ್ಲ ಸರ್. ಸೇಫ್ ಇಲ್ಲ ಸರ್. ಗರ್ಲ್ಸ್ ಹಾಸ್ಟೆಲ್ ಅಂದ್ರೆ ಬೇಸಿಕ್ ಬಂದು CC ಕ್ಯಾಮ್ರಾ ಸರ್. ನಮ್ ಇದಕ್ಕೆ CC ಕ್ಯಾಮ್ರಾನೇ ಇಲ್ಲ ಸರ್. ನಮ್ಗೆ ಬೇಸಿಕ್ ಫೆಸಿಲಿಟೀಸ್ ಏನು ಇಲ್ಲ ಸರ್. ಇಂಜಿನಿಯರಿಂಗ್ ಅರೌಂಡ್ 30 ಮೆಂಬರ್ಸ್ ಇದೀವಿ ಸರ್. ನರ್ಸಿಂಗ್ ಅವರು 150 ಇರ್ತಾರೆ ಸರ್. ಓವರ್ ಆಲ್ 180 ಇರ್ತೀವಿ ಸರ್. ಗೊತ್ತಿಲ್ಲ ಸರ್. ನೆನ್ನೆ ಎಲ್ಲ ಕಾಲೇಜಿಗೆ ಬಂದಿದ್ಲು ಸರ್, ಚೆನ್ನಾಗೇ ಇದ್ಲು ಸರ್. ಇಲ್ಲ ಸರ್, ಶೇರ್ ಮಾಡ್ಕೊಂತಿರ್ಲಿಲ್ಲ ಸರ್. ಇಲ್ಲ ಸರ್, ಅವಳ ರೂಮೇಟಿಗೆ ಕೂಡ ಶೇರ್ ಮಾಡ್ಕೊಂತಿರ್ಲಿಲ್ಲ ಸರ್. ಅವಳ ಪರ್ಸನಲ್ ಥಿಂಗ್ಸ್ ನ ಹೇಳ್ತಿರ್ಲಿಲ್ಲ ಸರ್. ಅದು ಗೊತ್ತಿಲ್ಲ ಸರ್. ಅದು ಅವಳಿಗೆ ಮಾತ್ರ ಗೊತ್ತು ಸರ್, ಅವಳು ಯಾಕೆ ಆತರ ಮಾಡ್ಕೊಂಡು. ಇಲ್ಲ ಸರ್. ಅವಳು ಚೆನ್ನಾಗಿ ಓದೋ ಸ್ಟೂಡೆಂಟ್ ಸರ್. ಫಸ್ಟ್ ಸೆಮ್ ಅಲ್ಲಿ ಎಲ್ಲಾ ಕ್ಲಿಯರ್ ಆಗಿದೆ, ಒಂದು ಬ್ಯಾಕ್ಲಾಗ್ ಇಲ್ಲ ಸರ್. ಹಾಸ್ಟೆಲ್ ಸೇಫ್ಟಿ ಇಲ್ಲ ಸರ್. ಇವಾಗ ಅವಳಿಗೆ ಹಂಗ ಆಗಿದೆ ಸರ್. ಅದೆಲ್ಲ ಈ ಇನ್ಸಿಡೆಂಟ್ ಆಗಿದೆ ಸರ್. ನಮಗ್ ಎಲ್ರು ಬಂದ್ರು, ಪೊಲೀಸ್ ಅವ್ರ ಬಾಡಿನೂ ತಗೊಂಡೋದ್ರು ಸರ್. ಅದಾದ್ಮೇಲೆ ಅಟ್ಲೀಸ್ಟ್ ನಮಗ್ ಧೈರ್ಯ ಹೇಳಕ್ಕಾದ್ರೂ ನಮ್ ಜೊತೆ ಒಬ್ರು ಇರ್ಬೇಕಲ್ಲ ಸರ್. ಯಾರು ಇರ್ಲಿಲ್ಲ ಸರ್. ಅವ್ರೆಲ್ರು ಮನೆಗೆ ಹೋಗ್ಬಿಟ್ರು ಸರ್. ಬರೀ ಹಾಸ್ಟೆಲ್ ಸ್ಟೂಡೆಂಟ್ಸ್, ಸೀನಿಯರ್ಸ್ ಜೊತೆ ಜೂನಿಯರ್ಸ್ ಇದ್ವಿ ಸರ್. ಇಲ್ಲ ಸರ್, ಇದ್ರು ಸರ್. ಸ್ವಲ್ಪ ದಿನ ಆದ್ಮೇಲೆ ಆ ವಾರ್ಡನ್ ಬೇರೆ ವಾರ್ಡನ್ ಆಗಿ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಭಾರತಿ ಮ್ಯಾಮ್ ಇನ್ಚಾರ್ಜ್ ತಗೊಂಡಿದ್ರು ಸರ್. ಅಲ್ಲ ಸರ್, ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಸರ್. ಅಂದ್ರೂ ನಮಗೆ ಮಾರ್ನಿಂಗು ಕಾಲೇಜ್ ಇಟ್ಟಿದ್ದಾರೆ ಸರ್. ಅವಳು ಸಾವಿಗೆ ನ್ಯಾಯ ಬೇಡ. ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅಂತ ನಮಗ್ ರೀಸನೇ ಗೊತ್ತಿಲ್ಲ ಸರ್. ನಾವು ನೋಡಕ್ ಹೋಗ್ತೀವಿ ಅಂದ್ರೆ ಕೇಳು, ನಾವು ನೋಡಕ್ ಹೋಗ್ತೀವಿ ಅಂದ್ರೆ ನೀವೇನ್ ಪ್ರಾಬ್ಲಮ್ ಒಳಗಡೆ ಸಿಗಾಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಡೋರ್ ಓಪನ್ ಮಾಡಿದ್ದಕ್ಕೆ ಯಾಕೆ ನೀವು ಡೋರ್ ಓಪನ್ ಮಾಡಿದ್ರಿ? ಯಾರನ್ನ ಪರ್ಮಿಷನ್ ಕೇಳಿ ಡೋರ್ ಓಪನ್ ಮಾಡಿದ್ರಿ?